ಹರಿರಾಮ. ಇಂದು ಬಹಳ ಸಂತೋಷದ ದಿನ. ನಮ್ಮ ಇನ್ನೊಂದು ಗೋಶಾಲೆ ಇವತ್ತು ಲೋಕಾರ್ಪಣೆ ಆಗಿರುವಂಥದ್ದು. ಮಠದಲ್ಲಿ ಅನೇಕ ಗೋಶಾಲೆಗಳಿವೆ. ಇಲ್ಲಿಯೇ ಮೊದಲು ಬೇರೆ ಗೋಶಾಲೆ ಇತ್ತು, ಕೋಲಾರದಲ್ಲಿ ಹಿಂದೆ ಬೇರೆ ಗೋಶಾಲೆ ಇದ್ದು ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು. ಆದರೆ ಕಾಲಪ್ರವಾಹಕ್ಕೆ ಅನುಸಾರವಾಗಿ, ಸಂದರ್ಭಗಳಿಗೆ ಅನುಸಾರವಾಗಿ ಹೊಸ ಗೋಶಾಲೆಯನ್ನು ಪ್ರಯತ್ನಪೂರ್ವಕವಾಗಿ ನಿರ್ಮಾಣ ಮಾಡಲಾಗಿದೆ. ಮಾಡಿ ಕೆಲವು ಸಮಯ ಆಗಿದೆ, ಲೋಕಾರ್ಪಣೆ ಆಗಿದ್ದು ಮಾತ್ರ ಈಗ. ನಮಗೆ ನಿಮ್ಮೆಲ್ಲರ ಮೇಲೆ ತುಂಬ ಖುಷಿ ಇದೆ ಮತ್ತು KS ಭಟ್ಟು ಅವನ ಪ್ರಯತ್ನ ತ್ಯಾಗ ತುಂಬ ಸಂತೋಷ ಇರುವಂಥದ್ದು, ಅದು ಪ್ರತ್ಯೇಕ. ಆದರೆ ಈ ಗೋಶಾಲೆಯನ್ನು ರಚನೆ ಮಾಡಿದ ರೀತಿ ನೋಡಿದಾಗ ತುಂಬ ಸಂತೋಷ ಅಂತ ಅನ್ನಿಸ್ತು ನಮಗೆ. ಈಗ ಒಂದು ವೀಕ್ಷಣೆ ಮಾಡಿ ಬಂದಾಗ ಒಂದು ಗೋಶಾಲೆಯನ್ನು ಎಷ್ಟು ವೈಜ್ಞಾನಿಕವಾಗಿ ಕಟ್ಟಬಹುದು ಎಂಬುದಕ್ಕೆ ಇಲ್ಲೊಂದು ಉದಾಹರಣೆ ಅಂತ. ಏಕೆಂದರೆ ಇಲ್ಲೆಲ್ಲೂ ದುಂದುವೆಚ್ಚ ಮಾಡಿಲ್ಲ, ಆದರೆ ತುಂಬ ಚೆನ್ನಾಗಿ ಕಟ್ಟಲಾಗಿದೆ. ಉದಾಹರಣೆಗೆ ಒಂದು ಕಡೆ ನೀರು ಬಿಟ್ಟರೆ ಎಲ್ಲ ಗೋವುಗಳಿಗೂ ನೀರು ಸಿಗುವ ಹಾಗೆ. ಇವತ್ತಿನ ಕಾಲದಲ್ಲಿ ಕೆಲಸಗಾರ ಸಿಕ್ಕುವಂಥ ತುಂಬ ಕಷ್ಟ. ಅಧಿಕಾರಿಗಳು ಸಿಗ್ತಾ ಇರಬೇಕಾದ್ರೆ, ಆದರೆ ಕೆಲಸಗಾರರು ಸಿಕ್ಕೋದ್ರೆ ನಿಮಗೆ 1 ಲಕ್ಷ ಸ್ಯಾಲ್ರಿ ಕೊಡೋ ಜನ ಸಿಗ್ತಾ ಇರಬೇಕಾದ್ರೆ, ಆದರೆ ನಿತ್ಯದ ಕೂಲಿ ಮಾಡುವ ಜನಗಳು ನಿಮ್ಗೆ ಸಿಗೋದಿಲ್ಲ. ಅಂಥದ್ದೊಂದು ಕಾಲ ಇದು. ಹಾಗೆ ಆ ಕಾಲಕ್ಕನುಸರಿಸಿ ಕೆಲಸಗಾರರ ಸಂಖ್ಯೆ ಬಹಳ ಕಡಿಮೆ ಇದ್ದಲ್ಲಿ ನಡಿಬೇಕು, ಮನೆಯವರೇ ಮಾಡಬೇಕು, ಅದೇ ಅವ್ರದ್ದು ಮಾತಿರುವಂಥದ್ದು. ನಾವೇ 4 ಜನ ಸೇರಿ ಮಾಡ್ಬೋದು ಸಂದರ್ಭ ಬಂದರೆ ಅಂತ. ಆ ರೀತಿಯಲ್ಲಿ ಗೋಶಾಲೆಯನ್ನು ರಚನೆ ಮಾಡಲಾಗಿದೆ. ನೋಡಿ, ಗಾಳಿ ಬೆಳಕು ಎಷ್ಟು ಚೆನ್ನಾಗಿರುವಂಥದ್ದು ಈ ಗೋಶಾಲೆಯಲ್ಲಿ. ಒಂದು ದೃಷ್ಟಿಯಲ್ಲಿ ಇಡೀ ಗೋಶಾಲೆ ಕಾಣುವಂಥದ್ದು, ಕೊನೆಯ ಹಸುವಿನವರೆಗೆ ಕೊನೆಯ ಕರುವಿನವರೆಗೆ. ಇಲ್ಲಿ ಒಂದು ನಿಂತ್ಕೊಂಡು ನೋಡಿದರೆ ಅಥವಾ ಮನೆಯಿಂದಲೇ ಮೇಲಿಂದ ನೋಡಿದರೆ ಇಡೀ ಗೋಶಾಲೆ ಪೂರ್ತಿ ಕಾಣುವಂಥದ್ದು, ಅದು ವ್ಯವಸ್ಥೆ ದೃಷ್ಟಿಯಿಂದ ತುಂಬ ಅನುಕೂಲ ಆಗುವಂಥದ್ದು. ಹಾಗೆ ಗೋವಿಗೆ ಆಹಾರ ಕೊಡೋಂಥದ್ದು ಕೂಡ ತುಂಬ ಸುಲಭ. ಒಂದು ಗಾಡಿ ಮಧ್ಯೆ ತೊಗೊಂಡು ಹೋಗ್ತಾ ಇದ್ದರೆ ಆ ಕಡೆ ಈ ಕಡೆ ಹಾಕ್ತಾ ಹೋದರೆ ಆಯಿತು, ತುಂಬ ಸುಲಭ. ಆ ರೀತಿಯಲ್ಲಿ ಈ ಗೋಶಾಲೆಯನ್ನು ನಿರ್ಮಾಣ ಮಾಡಲಾಗಿದೆ. ನಾವು ಈಗಾಗಲೇ ಹೇಳಿದ್ವು, ಇದೊಂದು ಮಾದರಿ ಗೋಶಾಲೆ. ನಾವು ತುಂಬ ಗೋಶಾಲೆಗಳನ್ನು ನೋಡಿದರೆ ಮತ್ತು ಎಷ್ಟೋ ಗೋಶಾಲೆಗಳನ್ನು ನಾವೇ ಕಟ್ಟಿಸಿದ್ದು ಉಂಟು. ಆದರೆ ಇದು ಎಲ್ಲ ಗೋಶಾಲೆಗಳಲ್ಲಿ ಅತ್ಯುತ್ತಮವಾಗಿರುವಂಥದ್ದು. ಇಲ್ಲಿಯ ವ್ಯವಸ್ಥೆ, ಇಲ್ಲಿಯ ಕ್ರಮ, ಇದನ್ನು ಕಟ್ಟಿದ ರೀತಿ ಇದೆಯಲ್ಲ, ಎಲ್ಲ ಇನ್ನು ಯಾರಾದರೂ ಹೊಸದಾಗಿ ನಮ್ಮಲ್ಲಿ ಆಗಲಿ ಬೇರೆಯವರಾಗಲಿ ಗೋಶಾಲೆ ಮಾಡೋದಾದರೆ ಈ ಯೋಜನೆ ತಗೊಂಡು ಮಾಡಬೇಕು, ಇಲ್ಲಿಯ ಪ್ಲಾನನ್ನು ತಗೊಂಡು ಮಾಡಬೇಕು, ಆ ರೀತಿ ಇರ್ತಕ್ಕಂಥದ್ದು. ಹಾಗಾಗಿ ತುಂಬ ನಮಗೆ ಸಂತೋಷ ಆಯಿತು. ಮತ್ತು ಕೊರೋನಾ ಮತ್ತು ಇತರ ಕಾರಣಗಳಿಂದ ಮೊದಲು ಬರಲಿಕ್ಕೆ ಇಲ್ಲಿ ಸಾಧ್ಯ ಆಗಲಿಲ್ಲ. ಮತ್ತು ಮುಹೂರ್ತ ಹೀಗಿತ್ತು ಅದರದ್ದು, ಇದಕ್ಕಿಂತ ಮುಂಚೆ ಆಗಲಿಕ್ಕೆ ಅದು ಅವಕಾಶ ಕೊಡಲಿಲ್ಲ. ಅದು ಈಗ ನಾವಿಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ಸ್ಥಳ ಕೂಡ ತುಂಬ ಪ್ರಶಾಂತವಾಗಿದೆ. ನಮ್ಮ ಪ್ರಶಾಸನಾಧಿಕಾರಿಗಳ ಅಭಿಪ್ರಾಯ ಏನಂದರೆ, ವರ್ಷಕ್ಕೆ ಒಂದಷ್ಟು ದಿವಸ ಬಂದು ಇಲ್ಲಿ ಇದ್ದು ಬಿಡ್ಬೋದು ಅಂತ, ಕೆಲವು ಸಮಯ ಅಂಥ ಜಾಗ ಅಂತ. ಯಾಕೆಂದರೆ ಹತ್ತಿರ ಎಲ್ಲೂ ಈ ನಗರದ ದೋಷಗಳು ಯಾವುದೂ ಇಲ್ಲ ಅಂತ. ಈಗ ಯಾವುದೇ ಟ್ರಾಫಿಕ್ ಇರ್ಬೋದು ಅಥವಾ ಪೊಲ್ಯೂಷನ್ ಇರ್ಬೋದು ಅಥವಾ ಇನ್ಯಾವ ಪೇಟೆಯ ದೋಷಗಳು ಯಾವುದೂ ಇಲ್ಲದೆ ಇರತಕ್ಕಂಥ ತುಂಬ ಏಕಾಂತವಾಗಿರುವಂಥ ವಾತಾವರಣ. ಇಲ್ಲಿ ಶಿಬಿರಗಳನ್ನು ಮಾಡ್ಬೋದು. 21 ದಿನ ಶಿಬಿರ, 10 ದಿನ ಶಿಬಿರ, ನಮ್ಮ ಕಾರ್ಯಕರ್ತರಿಗೆ ತರಬೇತಿ ಅಥವಾ ಅಧಿಕಾರಿಗಳಿಗೆ ತರಬೇತಿ, ಅಂಥದ್ದನ್ನು ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ. ಇಲ್ಲಿ ನಮ್ಮ ವಸತಿ ಕೂಡ ತುಂಬ ಅನುಕೂಲಕರವಾಗಿದೆ. ಅಂಥ ಜಾಗಗಳನ್ನ ಇಷ್ಟಪಡ್ತೇನೆ ನಾವು. ಮತ್ತು ಮುಂಬೈಗೋ ಬೆಂಗಳೂರಿಗೋ ಯಾಕೆ ಬರ್ತೇವೆ ಅಂದರೆ, ನಿಮ್ಮನ್ನು ನೋಡೋ ಸಲುವಾಗಿ ಬರ್ತೇವೆ, ಮುಂಬೈ ನೋಡೋ ಸಲುವಾಗಿ ಅಲ್ಲ, ಯಾವ ಕಾರಣಕ್ಕೂ ಅಲ್ಲ. ನೀವಿದ್ದೀರಿ, ಮಗುವಿದ್ದಲ್ಲಿ ತಾಯಿ ಹೋಗಲೇಬೇಕಾಗ್ತದೆ, ಶಿಷ್ಯರಿದ್ದಲ್ಲಿ ಗುರುಗಳು ಹೋಗಬೇಕಾಗ್ತದೆ. ಆ ಕಾರಣಕ್ಕೆ ನಾವು ಮುಂಬೈ ಅಂತ ನಗರಗಳಿಗೆ ಹೋಗುವಂಥದ್ದು. ಆದರೆ ಇದು ಈ ವಾತಾವರಣ ಮನಸ್ಸಿಗೆ ತುಂಬ ಹಿಡಿಯುವಂಥದ್ದು, ಮನಸ್ಸಿಗೆ ತುಂಬ ಸಮಾಧಾನ ಆಗುವಂಥದ್ದು. ಹಾಗಾಗಿ ತುಂಬ ರಮಣೀಯವಾದ ಪ್ರದೇಶದಲ್ಲಿ ಇಲ್ಲಿ ಹೇಗಿದೆ ಅಂದರೆ, ಕೊನೆಯ ಗೇಟ್ ಅದನ್ನು ತೆರೆದರೆ ಸೀದಾ ಕಾಡಿಗೆ ಹೋಗ್ಬೋದು ಗೋವುಗಳು. ಈ ಥರ ನಿಮಗೆ ಸಿಗೋದಿಲ್ಲ. ಈ ಕೊನೆಯ ಗೇಟ್ ತೆರೆದರೆ ನೇರವಾಗಿ ಕಾಡಿಗೆ ಹೋಗ್ಬೋದು ಅಂತ, ಅಂಥ ವ್ಯವಸ್ಥೆಗಳು. ಅಥವಾ ಇಲ್ಲಿಂದ ಅಲ್ಲಿವರೆಗೆ ಹರಿದ ನೀರು ಸಂಗ್ರಹ ಆಗಲಿಕ್ಕೆ ಅಲ್ಲೇ ಒಂದು ಬೇರೆ ಪ್ರತ್ಯೇಕ ಟ್ಯಾಂಕ್ ವ್ಯವಸ್ಥೆ ಇದೆ, ಅಲ್ಲಿಂದ ಗಿಡಗಳಿಗೆ ಹೋಗ್ತದೆ. ಅದು ನೀರು ಅಂದರೆ ಸಂಪತ್ತು ಅಂತ. ಹೀಗೆ ಆ ರೀತಿ ವ್ಯವಸ್ಥೆ ದೃಷ್ಟಿಯಿಂದ ತುಂಬ ಚೆನ್ನಾಗಿದೆ, ವಾತಾವರಣ ತುಂಬ ಚೆನ್ನಾಗಿದೆ, ಮತ್ತು ತುಂಬ ಭಕ್ತಿ ಭಾವ ಇದೆ. ಈ ಊರಿನವರು ಕೂಡ ಹಾಗೆ, ಮರಾಠಿ ಜನಗಳು ತುಂಬ ಭಕ್ತಿಪದವಾಗಿರ್ತಕ್ಕಂಥ ಜನಗಳು. ಆ ಥರದ ಒಂದು ಪರಿಸರ. ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಅಂತ ಹಾಗೆ ಈ ಸ್ಥಳ ಇದೆ ಎಂಬುದಾಗಿ ನಾವು ಈ ಸಮಯದಲ್ಲಿ ನೆನಪು ಮಾಡಿಕೊಂಡು, ಇದು
ಅಂದರೆ ನೀವೆಲ್ಲ ಇದನ್ನು ತುಂಬ ಪ್ರೀತಿಯಿಂದ ಈ ಗೋಶಾಲೆಯನ್ನು ಸ್ವೀಕಾರ ಮಾಡಬೇಕು. ನೀವು ಮುಂಬೈಯಿಂದ ಆಗಾಗ ಇಲ್ಲಿಗೆ ಬರಬೇಕು. ಸಂಸ್ಥಾನದ ಸಂಕಲ್ಪದಿಂದ ನಿರ್ಮಾಣ ಆಗಿರುವಂಥದ್ದು, ಸಂಸ್ಥಾನಕ್ಕಾಗಿ ನಿರ್ಮಾಣ ಆಗಿರುವಂಥದ್ದು, ಸಂಸ್ಥಾನದ ಪೂರ್ಣ ಮಾರ್ಗದರ್ಶನ ಆಡಳಿತಕ್ಕೆ ಒಳಪಟ್ಟಿರುವಂಥದ್ದು ಇದು. ಹಾಗಾಗಿ ನೀವು ಮಠಕ್ಕೆ ಬಂದ ಹಾಗೆ ನೀವು ಇಲ್ಲಿ ಬಂದ, ಬೇರೆ ಏನೂ ಇಲ್ಲ, ಮಠವೇ. ಹಾಗಾಗಿ ಆಗಾಗ ನೀವು ರಜೆಗೆಲ್ಲ ಬೇರೆ ಬೇರೆ ಎಲ್ಲೂ ಹೋಗಬೇಡಿ. ರಜೆಗೆ ನಮಗೆ 2 ಸ್ಥಾನ ಹೇಳುವಂಥದ್ದು. ಒಂದು ಇಲ್ಲಿಗೆ ಬನ್ನಿ, ಹತ್ತಿರ ಬೇಕು ಅಂದರೆ, ಸ್ವಲ್ಪ ದೂರ ಆಗ್ಬೋದು ಅಂದರೆ ಅಶೋಕಿಗೆ ಬನ್ನಿ. ಬೇರೆ ಇನ್ನೆಲ್ಲೂ ನಿಮ್ಮ ಕೆಲಸ ಬಿಟ್ಟು ಬೇರೆ ಎಲ್ಲೂ ಹೋಗಲೇಬೇಡಿ, ಇಲ್ಲಿ ಒಂದು ಅಲ್ಲಿ ಅಂತ. ಆ ರೀತಿಯಲ್ಲಿ ನಿಮ್ಮ ವಿರಾಮದ ಸಮಯವನ್ನು ಕಳೆಯಿರಿ ಎಂಬುದಾಗಿ ನಾವು ಅಪೇಕ್ಷೆ ಪಡುವಂಥದ್ದು. ಎಲ್ಲ ಗೋವುಗಳು ಬಂದಿಲ್ಲ ಇನ್ನು, ಇಲ್ಲಿ ಎಲ್ಲ ಗೋವುಗಳು ಬಂದು ತುಂಬುತ್ತದೆ ಇದು ಹೆಚ್ಚು ಕಡಿಮೆ, ಸ್ವಲ್ಪ ಹೆಚ್ಚಾಗಿ ಅಷ್ಟು ಗೋವುಗಳಿದಾವೆ ಈಗ ಅಂತ ಇಲ್ಲಿ. ಹಾಗಾಗಿ ಗೋವುಗಳು ಇಲ್ಲಿ ಬಂದು ತುಂಬುತ್ತವೆ, ನೀವು ಬರಬೇಕು. ದನಗಳು ಬಂದ ಹಾಗೆ ಜನಗಳು ಕೂಡ ಬರಬೇಕು ಅಂತ. ಆಮೇಲೆ ಅನೇಕರು ಮೊದಲನೇ ಸತಿ ಬಂದಿರ್ಬೋದು ಇವತ್ತು ಇಲ್ಲಿಗೆ, ಆದರೆ ಮತ್ತೆ ಇಲ್ಲಿಗೆ ಬನ್ನಿ, ಸೇವೆ ಮಾಡಿ. ಯಾಕಂದರೆ ಗೋಸೇವೆ ತುಂಬ ಪುಣ್ಯಪ್ರದವಾಗಿರುವಂಥದ್ದು. ಎಲ್ಲ ದೇವತೆಗಳು ನೆಲೆಸಿರುವಂಥ ತಾಯಿ ಗೋವು ಅಂದರೆ, ನೋಡಿದರೆ ಪಾಪ ಪರಿಹಾರ ಅಂತ. ಎಷ್ಟರ ಮಟ್ಟಿಗೆ ಶಾಸ್ತ್ರಗಳು ಹೇಳಿದಾವೆ ಅಂದರೆ ಕೇವಲ ದರ್ಶನ ಮಾತ್ರದಿಂದ ಪಾಪ ಪರಿಹಾರ ಆಗುವಂಥದ್ದು ಅಂತ. ನಮಗಿಂತೆಲ್ಲ ಎಷ್ಟು ಉತ್ಕೃಷ್ಟವಾಗಿರುವಂಥ ಜೀವ ಅದು, ಮನುಷ್ಯರಿಗಿಂತ ತುಂಬ ಶ್ರೇಷ್ಠವಾಗಿರುವಂಥದ್ದು ಅಂತ. ಹಾಗಾಗಿ ಆ ಸೇವೆ ತುಂಬ ಪುಣ್ಯ ಕೊಡುವಂಥದ್ದು. ಇವತ್ತಿನ ಕಾಲದ ಸಮಾಜಕ್ಕೆ ಇದು ಅರ್ಥ ಆಗಿಲ್ಲ, ದೇಶ ಇದನ್ನು ಅರ್ಥ ಮಾಡ್ಕೊಂಡಿಲ್ಲ. ಗೋವು ಅಂದರೆ ಏನು, ಗೋವಿನ ಮಹತ್ವ ಏನು ಅಂತ ದೇಶಕ್ಕೆ ಗೊತ್ತಿಲ್ಲ. ನಾವಾದರೂ ಕೆಲವರು ಸ್ವಲ್ಪ ತಿಳುವಳಿಕೆ ಇರುವಂಥವ್ರು ಹೆಚ್ಚು ಗೋಸೇವೆಯನ್ನು ಮಾಡಿ ಹೆಚ್ಚು ಪುಣ್ಯ ಸಂಪಾದನೆ ಮಾಡಬೇಕು ಎಂಬುದಾಗಿ ಈ ಸಮಯದಲ್ಲಿ ಹೇಳಿ, ಈ ಸಮಯದಲ್ಲಿ ಕೊನೆಯದಾಗಿ ನಾನು ಉಷಾನ ನೆನಪು ಮಾಡ್ಕೊಳ್ತೇನೆ. ನಾವು ಇಲ್ಲಿ ಒಳಗೆ ಪ್ರವೇಶ ಮಾಡುವಾಗಲೇ ಆಕೆ ಹೆಸರು ಮತ್ತು ಭಾವಚಿತ್ರ ಇದೆ ಇಲ್ಲಿ. ಅದೊಂದು ಒಂದು ಉತ್ಕೃಷ್ಟವಾದ ಜೀವನ. ಮೊನ್ನೆ ಉತ್ಥಾನದಲ್ಲಿ ಕೂಡ ನೆನಪು ಮಾಡಿಕೊಂಡ್ರು. ನೆನಪಾದರೆ ಕಣ್ಣಿನಲ್ಲಿ ನೀರು ಬರುವಂಥ ಅಂಥದ್ದೊಂದು ವ್ಯಕ್ತಿತ್ವ. ಆಕೆಯನ್ನು ಉಳಿಸ್ಕೊಳ್ಳೋ ಯೋಗ ನಮಗೆ ಇಲ್ಲದೆ ಹೋಯಿತು ಅಂತ ಹಾಗೆ ಹೇಳ್ಬೋದು ಅಷ್ಟೇ. ಇದ್ದಕ್ಕಿದ್ದಂತೆ ಆಕೆ ಇಲ್ಲಿಂದ ಹೊರಟು ಹೋಗುವಂತ ಆಯಿತು. ಇಲ್ಲಿದ್ರೆ ಅವಳು ಇವತ್ತಿಲ್ಲಿ ಇರ್ತಿದ್ಲು. ಈಗ ಎಲ್ಲರಿಗಿಂತ ಮೊದಲು ಇಲ್ಲಿ ಬಂದು ಎಲ್ಲರಿಗಿಂತ ಹೆಚ್ಚು ಸೇವೆ ಮಾಡ್ತಾ ಇದ್ಲು. ಆಗ ಅವಳ ನೆನಪನ್ನು ನಾವು ಈ ಸಮಯದಲ್ಲಿ ಮಾಡಿಕೊಂಡು ಅವಳ ಆತ್ಮಕ್ಕೆ ತುಂಬ ನೆಮ್ಮದಿಯನ್ನು ಮತ್ತು ಶ್ರೇಯಸ್ಸನ್ನು ಈ ಸಮಯದಲ್ಲಿ ಹಾರೈಸ್ತೇವೆ. ನಿಮಗೆಲ್ರಿಗೂ ಒಳ್ಳೆಯದಾಗಲಿ. ಹೆಚ್ಚು ನಾವು ಗೋಸೇವೆ, ಗುರುಸೇವೆ, ದೇವರ ಸೇವೆ, ದೇಶ ಸೇವೆ, ಸಮಾಜ ಸೇವೆ ಮಾಡುವಂತೆ ಆಗಲಿ, ಎಲ್ಲರಿಗೂ ಒಳಿತಾಗಲಿ ಎಂಬುದಾಗಿ ಅಪ್ಪಣೆ. ಹರೇ ರಾಘವೇಶ್ವರ ವಾರ್ತೆ ಮಹಾರಾಜ್ ಕೆ